ಹಾಯ್ ಫ್ರೆಂಡ್ಸ್, ನಾನಿವತ್ತು ಶೃಂಗಾರ ಕಾವ್ಯ ಹೀರೋ ರಘುವೀರ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರಘುವೀರ್ ಅವರು ಹುಟ್ಟಿದ್ದು 1967ರಲ್ಲಿ. ಅದು ಕೂಡ ಬೆಂಗಳೂರಿನಲ್ಲಿ ಅಂತಲೇ ಹೇಳ್ಬೋದು. ಇವರ ಕೆಲಸ ಅಂತ ನೋಡೋದಾದರೆ ನಟ, ಚಲನಚಿತ್ರ ನಿರ್ಮಾಪಕನಾಗಿ ಇವರು ಸ್ಯಾಂಡಲ್ವುಡ್ಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಹಾಗೆಯೇ ಇವರ ತಂದೆಯ ಹೆಸರು ಬಂದು ಮುನಿ ಯಲ್ಲಪ್ಪ ಅಂತ ಇವರ ತಂದೆಯ ಹೆಸರು. ನೆಕ್ಸ್ಟು ನೋಡೋದಾದರೆ ಇವರು ಮೊದಲಿನಿಂದನೂ ಒಂದು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಒಂದು ಆಸಕ್ತಿನ ಹೊಂದಿದ್ರು ಅಂತಲೇ ಹೇಳ್ಬೋದು. ಹಾಗೆಯೇ ಇವರು 1990ರಲ್ಲಿ ರಿಲೀಸ್ ಆದಂತಹ ಅಜಯ್ ವಿಜಯ್ ಚಿತ್ರದ ಮೂಲಕ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದರು ಅಂತಲೇ ಹೇಳ್ಬೋದು. ಆದರೆ ಈ ಒಂದು ಚಿತ್ರ ಅಷ್ಟೇನು ಯಶಸ್ಸನ್ನು ತಂದುಕೊಡ್ಲಿಲ್ಲ ಇವ್ರಿಗೆ. ಬ್ರೇಕ್ ನೀಡಿದ ಚಿತ್ರ ಬಂದು ಎಸ್ ನಾರಾಯಣ್ ನಿರ್ದೇಶನದ ಚೈತ್ರದ ಪ್ರೇಮಾಂಜಲಿ. ಇದು 1992ರಲ್ಲಿ ರಿಲೀಸ್ ಆದಂಥ ಸಿನಿಮಾ. ಈ ಒಂದು ಸಿನಿಮಾ ಇವ್ರಿಗೆ ಅಭೂತಪೂರ್ವ ಯಶಸ್ಸನ್ನೇ ತಂದುಕೊಡ್ತು ಅಂತಲೇ ಹೇಳ್ಬೋದು. ಇವರು 1992ರಲ್ಲಿ ಸಿಂಧು ಅವ್ರನ್ನ ಮದುವೆ ಆಗ್ತಾರೆ. ಆ ನಂತರ ಇವರು 2003ರಲ್ಲಿ ವಿಚ್ಛೇದನ ಕೂಡ ತಗೊಳ್ತಾರೆ. ಇವರೇನೆ ಅವರ ರಘುವೀರ್ ಅವರ ಮಗಳು ಗೌರಿ ಅಂತ ಇವರ ಹೆಸರು. ಇವರು ಅಳಿಯ. ಹಾಗೆಯೇ ಇವ್ರಿಗೆ ಮುದ್ದಾದ ಮೊಮ್ಮಗು ಕೂಡ ಇದೆ. ಇವರು ತಮಿಳ್ನಾಡಲ್ಲೇ ಸೆಟಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು, ಮಗಳು ಗೌರಿ ಅವರು. ಹಾಗೆಯೇ ಇವರು ಮಾಡಿರುವಂತಹ ಚಿತ್ರ ನೋಡೋದಾದರೆ ಶೃಂಗಾರ ಕಾವ್ಯ. ಇದು ಕೂಡ ತುಂಬಾ ಯಶಸ್ಸನ್ನು ತಂದುಕೊಟ್ಟಂತಹ ಮೂವಿ ನಮ್ಮ ರಘುವೀರ್ ಅವ್ರಿಗೆ. ಹಾಗೆ ಕತ್ತಲೆ ಕಾಡು ಎಸ್ಟೇಟ್ ಅನ್ನೋ ಒಂದು ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಆನಂತರ ನೋಡೋದಾದರೆ ನ್ಯಾಯಕ್ಕೆ ಸವಾಲ್ ಅನ್ನೋ ಒಂದು ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ನೆಕ್ಸ್ಟು ನೋಡೋದಾದರೆ ಇವರು ಕಾವೇರಿ ತೀರದಲ್ಲಿ ಈ ಒಂದು ಮೂವಿಲಿ ಕೂಡ ನಮ್ಮ ರಘುವೀರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹೊಂಗಿರಣ, ಹೀಗೇ ಚೈತ್ರದ ಪ್ರೇಮಾಂಜಲಿ, ತುಂಬ ಮೂವಿಗಳಲ್ಲಿ ನಮ್ಮ ರಘುವೀರ್ ಅವರ ನಟನೆಯನ್ನು ನೋಡ್ಬೋದು. ಹಾಗೆಯೇ ಇವರು ಎರಡನೇ ಮದುವೆ ಕೂಡ ಆಗಿದ್ದರು. 2006ರಲ್ಲಿ ಇವರು ಮದುವೆ ಆಗ್ತಾರೆ. ಹಾಗೆ ಇವ್ರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ರಘುವೀರ್ ಅವರು ಮಾಡಿರುವಂತಹ ಮೂವಿಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಶೃಂಗಾರ ಕಾವ್ಯ, ಉಯ್ಯಾಲೆ, ತುಂಗಭದ್ರಾ, ನವಲೋಕ, ಪ್ರತ್ಯರ್ಥ ಮುಂತಾದ ಮೂವಿಗಳಲ್ಲೂ ಕೂಡ ರಘುವೀರ್ ಅವರ ನಟನೆಯನ್ನು ನೋಡ್ಬೋದು. ಇದಿಷ್ಟು ರಘುವೀರ್ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.